ತರಕಾರಿ ತರಕಾರಿ ಟೊಮೆಟೊ ಉಳ್ಳಿಗೆಡ್ಡೆ ಕ್ಯಾರೆಟ್ ಕೊತ್ತಂಬರಿ ಸೊಪ್ಪು. ಅಮ್ಮ ನಾನು ನಿನ್ ಜೊತೆ ಬರ್ತೀನಿ ಕಣಮ್ಮ, ಪ್ಲೀಸ್ ಕಣಮ್ಮ. ಅಲ್ಲ ಕಣಪ್ಪ, ನಾನು ದೂರ ಊರಿಗೆ ಹೋಗ್ಬೇಕು. ನಿಂಗೆ ಹೇಳಿಲ್ವಾ ನಿನ್ ಮನೆಗೆ ಇರಪ್ಪ ಅಂದ್ರೆ ಇರಕ್ಕಿಲ್ಲ ನೀನು. ಲಕ್ಷ್ಮು ಆಂಟಿ ಅಂಗಡಿ ತೆಗಿತ್ಯಾ ಹೋಗ್ಬಿಟ್ಟು ನಾನು ನೋಡು ಒಂದೇ ತಾಗ ನಿಂತ್ಕೊಳ್ಳಂಗಿಲ್ಲ. ಊರು ಕೇರಿ ಅಲಿತಿರ್ಬೇಕು ನಾನಂತೂ. ನಿನ್ನು ಹೆಂಗಪ್ಪ ಕರ್ಕೊಂಡು ಓಡಾಡ್ಲಿ ಹೇಳು ನಾನು. ಹೋಗ್ ಲಕ್ಷ್ಮು ಆಂಟಿ ಅಂಗಡಿ ತೆಗಿರೋ, ಲಕ್ಷ್ಮು ಆಂಟಿ ನಿನ್ನ ಸಂದಕ್ಕೆ ಏನೇ ನೋಡ್ಕತ್ತದೆ. ಅಲ್ಲಿ ಹೋಗಪ್ಪ ನೀನು, ಹೋಗು ಹೋಗು ಹೋಗು. ನಾನು ಅಲ್ಲಿ ಹೋಗಕ್ಕಿಲ್ಲ ಕಣಮ್ಮ, ನಾನು ಅಲ್ಲಿ ಹೋಗಕ್ಕಿಲ್ಲ. ಅಲ್ಲಿ ಜನ ಬರ್ತಾನೆ ಇರ್ತಾರೆ. ಅಮ್ಮ ನಿನ್ ಜೊತೆ ನನ್ನ ಕರ್ಕೊಂಡು ಹೋಗಮ್ಮ, ಪ್ಲೀಸ್ ಕಣಮ್ಮ, ಪ್ಲೀಸ್ ಕಣಮ್ಮ. ಅಲ್ಲ ಕಣಪ್ಪ, ನಾನು ಒಂದಾಗಿರಕ್ಕಿಲ್ಲ. ನಾನು ಬ್ಯಾರೆ ಬೇರೆ ಊರಿಗೆಲ್ಲ ನುಕ್ಕೊಂಡು ಹೋಗಿ ಅಲಿಬೇಕು, ಸರಿನಾ? ಜೊತೆಗೆ ನಿನ್ ಕಾಲು ನೋಯ್ತವೆ ನಿನ್ಗೆ ಮಗ, ಹಂಗೆಲ್ಲನೂ ಆಗೋದಿಲ್ಲ. ಕಷ್ಟ ಆಯ್ತದೆ ಕಣಪ್ಪ. ನೀನು ಒಬ್ಬನೇ ನೀನು ಹೆಂಗ್ ನಡ್ಕೊಂಡ್ಬಿಡ್ ಬತ್ತೀಗ ಅಷ್ಟೂರ ಏಳು. ಅಲ್ಲಿರೋದ್ರೆ ಅಲ್ಲೂ ಇರಕ್ಕಿಲ್ಲ. ಅಮ್ಮ ನಿನ್ಗೆ ಯುಗಾದಿ ಹಬ್ಬಕ್ಕೆ ಬಟ್ಟೆ ಗಿಟ್ಟೆಲ್ಲ ಕೊಡ್ಸೋದು ಬೇಡವಾ ನಿಂಗೆ? ನೀನು ಖುಷಿಯಾಗಿ ಹಾಕೊಂಡು ಖುಷಿಯಾಗಿರೋದು ಬೇಡವಾ ಹೇಳು ನಿನ್ಗೆ? ಬೇಕು. ಇಲ್ಲ ಅಂತ ಹೇಳಿದ್ರೆ ನಾನು ಎಲ್ಲಿಂದ ಕಾಸು ತಗೊಬಿಟ್ಟು ಬರ್ಲಪ್ಪ. ನೀನು ಚೆನ್ನಾಗಿ ನೋಡ್ಕೋಬೇಕು, ಮನೆ ಕಟ್ಟಬೇಕು, ಏನೇನೋ ಮಾಡ್ಬೇಕು. ನಾನು ಏನೇನೋ ಇಕ್ಕೊಂಡಿವ್ನಿ ಆಸೆಯ. ಹೋಗಪ್ಪ, ಹೋಗು ಆಂಟಿ ಜೊತೆ ಆಟ ಆಡ್ಕೊ ಹೋಗು. ಅಮ್ಮ ಇವತ್ತು ಒಂದಿನ ಪ್ಲೀಸ್ ಕಣಮ್ಮ, ಪ್ಲೀಸ್ ಕಣಮ್ಮ, ನಿನ್ ಜೊತೆ ಬರ್ತೀನಿ. ಸರಿ ಬಾ, ಒಂದ್ ಕೆಲಸ ಮಾಡು, ಈ ಗಾಡಿ ಮೇಲೆ ಕುಂತ್ಕ ಬಾ, ಹಂಗೆ ತೊಳ್ಕೊಂಡು ಹೋಯ್ತೀನಿ. ಸರಿ ಸರಿ ಆಯ್ತು. ನೀನ್ ಹಿಡಿದಿದ್ದಾಟ ಬಿಡಕ್ಕಿಲ್ಲ ಬಿಡು. ಸರಿ ನಾನು ತರಕಾರಿ ಮಾರ್ಬೇಕು. ನೀನ್ ಹಿಂಗೆ ಕುಂತ್ಕೊಂಡಿರ್ಬೇಕು. ತಿರ್ಗಿ ಆಟಪಾಟ ಮಾಡಿ ಮುದಿದರಿನಾಗ ಏನ ಕಿರ್ಚಾಡ್ಬಿಟ್ಟೆ ಅಂದ್ರೆ ಏಟುಗಳು ಬೀಳ್ತಾವ್ ನಿನ್ಗೆ. ಇಲ್ಲಮ್ಮ. ಹುಳ್ಳಿಕಾಯಿ ಕ್ಯಾರೆಟ್ ಬದನೆಕಾಯಿ ಟೊಮೊಟೊ ಸೊಪ್ಪು ಕೊತ್ತಂಬರಿ ಸೊಪ್ಪು. ಟೊಮೆಟೊ. ಅಮ್ಮ ಪಾಪ ಇವಳು ತರಕಾರಿ ಗಿರ್ಕಾರಿ ಎಲ್ಲ ಮಾರ್ಕೊಂಡು ಹೆಂಗೋ ಜೀವನ ಮಾಡ್ತಾವಳೆ ಏನು ನೋಡ್ದ ಪಾಪ. ತೇಜ ಹೆಂಗೋ ಒಂಚೂರು ಬದಲಾಗಿದ್ದಂಗ ಅವಳೆ. ತರಕಾರಿ ಎಲ್ಲ ಮಾರ್ತಾವ್ರೆ. ಅಲ್ಲ ಕಣಮ್ಮ, ಇವಳು ನಮ್ಮ ಮಮ್ತಿ ಆಂಟಿ ನಮ್ಮ ಮನೆಗೆ ಬಿದ್ದವಳಲ್ಲ, ಅವಳಿಗೆ ನಮ್ಮ ಬಂದಿರೋ ತಿನ್ಕೊಂಡು ಬಿದ್ದವಳಲ್ಲ ಅವಳು. ಬಂದ್ಬಿಟ್ಟು ಮಗಳಿಗೆ ಏನಾರ ಸಹಾಯ ಮಾಡೋದು ಬೇಡವಾ? ಅಲ್ಲ ಕಣಮ್ಮ, ಒಳ್ಳೆ ಬುದ್ಧಿ ಕಲ್ತ್ಕೊಂಡ್ರೆ ತಾನೇ ಒಳ್ಳೇದಾಗೋದು. ಅದು ಬಿಟ್ಬಿಟ್ಟು ನೋಡಮ್ಮ, ಇಲ್ಲಿ ಮಗಿನ ಕಟ್ಕೊಂಡು ಊರೂರು ಅಲ್ಕೊಂಡು ಎಷ್ಟು ಕಷ್ಟಪಡ್ತಾವಳು ಪಾಪ. ಇವಳು ನೋಡಿದ್ರೆ ಬೇಜಾರಾಯ್ತದೆ. ಇಷ್ಟು ಕಷ್ಟಪಡ್ತಿರೋದು ನೋಡ್ತಿದ್ರೆ ನನಗಂತೂ ಅದು ಹೆಂಗಮ್ಮ ಮನ್ಸ್ಬೋತದೆ. ಅವ್ರ ಅಮ್ಮ ಮಮ್ತಿಗೆ ಆರಾಮಾಗಿರೋಕ್ಕೆ ಲೆಕ್ಕ ಹಾಕು ನೀನು. ನಾನು ಎಷ್ಟು ಕಷ್ಟ ಆಗಿದ್ರು ಇಲ್ಲಿ ಗಂಟನೂ ಬುಟ್ಟಂತೂ ನಾನು ಬಿಟ್ಬಿಟ್ಟಂತೂ ಹೋಗಿಲ್ಲ. ನಾನು ಏನು ಹೇಳಿದ್ರು ಅದಕ್ಕೆಲ್ಲವಕ್ಕೂ ಸರಿ ಕಣವ ಅಂತ ಹೇಳ್ತಿದ್ದ. ಆದರೆ ನೋಡ್ದೇನಮ್ಮ ಹೆಂಗ್ ಮಾಡ್ತಾವ್ರು ಇವರು ಅಂತ ಹೇಳ್ಬಿಟ್ಟು ನೆನ್ಸ್ಕೊಂಡ್ರೆ ಏನಿಯ ಬೇಜಾರಾಯ್ತದೆ ನನಗಂತೂ. ಎಂಥ ಕೆಲಸ ಮಾಡ್ತಾವಳು ನೋಡು ಒಮ್ತಿ. ಇದೆಲ್ಲ ಮಾಡೋದೆಲ್ಲನೂ ತೆಪ್ಪೇನೆನಿಯ. ಅವಳು ಮಾಡ್ತಿರೋ ತೆಪ್ಪು ಸರಿನಾ ನನಗಂತೂ ಗೊತ್ತಿಲ್ಲ ಮಗಳೇ. ನಾವು ಮಾಡ್ತಿರೋದೇನಿಯ ತೆಪ್ಪು. ಅವಳನ್ನ ಮಮ್ತಿನ ಮನೆಗೆ ಇಕ್ಕೊಂಡಿರೋದೇನಿಯ ತೆಪ್ಪು. ಈಗ ಮನೆಗೆ ಇಕ್ಕೊಂಡಿದೀವಿ, ಆರಾಮಾಗಿ ಮನೆಗವಳೆ, ಒಳ್ಳೆ ಊಟ ಬೀಳ್ತದೆ. ಇನ್ನೇನು ಬೇಕು ಅವಳಿಗೆ? ಆರಾಮಾಗಿ ತಿನ್ಕೊಂಡು ಉಣ್ಕೊಂಡು ಬಿದ್ದಿತ್ತಾಳೆ. ಮಗಳು ಕಷ್ಟನ ಪಡಲಿ ಸುಖನ ಪಡಲಿ, ಅವಳಿಗೆ ಯಾಕೆ? ಅವಳು ಕಷ್ಟ ಗೊತ್ತಾಗಬೇಕು ಅಂದರೆ ಅವಳು ನಮ್ಮಂಗೇನಿಯ ಬೀದಿ ಅಲ್ದು ಅವಳು ಬದಲಾಯ್ತು ನೋಡಪ್ಪ. ಅವಳಿಗೂ ದೇವರನ್ನು ಮೆಚ್ಕೊಂಡು ಒಳ್ಳೆದನ್ನ ಮಾಡ್ತಾನೆ. ಅದು ಬಿಟ್ಬಿಟ್ಟು ನೀನು ಅದೇನೋ ಅಂತಾರಲ್ಲ, ಮಾಡ್ದಂಗೆ ಮಾಡ್ಕೊಂಡು ಕುಂತ್ಕೊಂಡು ಏನು ಮಾಡಂಗವಳೆ ನೋಡು. ಮಮ್ತಿನ ಮನೆಗೆ ಇಕ್ಕೊಂಡ್ರೆ ನಾವು ದೊಡ್ಡ ತೆಪ್ಪು ನಾವು. ನೋಡಿ ಹೋಗಿ ಅವಳನ್ನ ಮನೆ ಬಿಟ್ಬಿಟ್ಟು ಮೊದಲು ಕಳ್ಸ ಈಚೆ ಕಡೆಗೆ. ಆವಾಗ ನಮ್ಮ ಮಗಳ ಕಡೆ ಹೊಸಿ ಗಮನ ಕೊಡ್ತಾಳೆ. ಇಲ್ಲ ತಿನ್ಕೊಂಡು ಉಣ್ಕೊಂಡು ಬಿದ್ದಿತ್ತಾಳೆ. ಕಣಮ್ಮ, ನಾವು ಕೆಟ್ಟರಾದ್ರೂ ಪರವಾಗಿಲ್ಲ, ಅವಳನ್ನ ಮೊದಲು ಈಚೆ ಕಡೆ ಕಾಕನ ಬಾ. ಪಾಪ ಇವ್ರು ನೋಡಮ್ಮ, ಪಾಪ ಮೊಗಿನ ಹಿಡ್ಕೊಂಡು ಎಷ್ಟು ಕಷ್ಟಪಟ್ಕೊಂಡು ಓಡಾಡ್ತಾವಳೆ. ಮೊಗಿನ ಹಿಡ್ಕೊಂಡು ನನಗಂತೂ ಸ್ಯಾನೆ ಬೇಜಾರಾಯ್ತಾಯ್ತು ನನಗಂತೂ. ಮಗ ನೋಡು ಆಟ ಮಾಡ್ತದ ಮಗ. ಇವಳು ಗಾಡಿನಾಗ ತೊಳ್ಕೊಂಡು ಹೋಗ್ಬೇಕಾ? ಪಾಪ ಊರೂರು ಅಲಿಬೇಕಾ? ಎಷ್ಟು ಕಷ್ಟ ಇವಳು ಮೊದಲೆಲ್ಲ ದುರಂಕಾರ ಪಟ್ಟವಳೆ, ಇಲ್ಲ ಅಂತಲ್ಲ. ನಾನು ಪಟ್ಟಂಗೆ ಅವಳು ಪಟ್ಟವಳೆ. ಆದ್ರೂ ಇವಾಗ ನಂಗೆ ನೋಡಿದ್ರೇನಿಯ ಅಯ್ಯೋ ಅಂತ ಇದು ಮಾಡಿ ಇದು ಅನ್ನಿಸ್ತದೆ. ಸರಿ ಬಾ ಹೋಗನ್ ಬಾ. ಮೊದ್ಲು ಅವಳು ಈಚೆ ಕಡೆ ಕಳ್ಸನ್ ಮಮ್ತಿನ. ಬಾ ಹೋಗಣ. ಅವಳು ಏನ್ ಬೇಡ್ಕೊಂಡ್ರು ಹಂಗಲಮ್ಮಿ ಹಿಂಗಲಮ್ಮಿ ಅಂತ ಏನ್ ಹೇಳಿದ್ರು ಇರೋದು ಸುಮ್ಮನೆ ಅನ್ನೋದು ಬೇಡ ಕಣಮ್ಮ. ಬೈಕೊಂಡ್ರೆ ನಮ್ಮನ್ನು ಬೈಕೊಂಡ್ರು ಪರವಾಗಿಲ್ಲ. ಅವ್ರವ್ರ ಜೀವನ ಅವ್ರವ್ರ ಸಂದಕ್ಕೆ ನೋಡ್ಕೊಳ್ಳಿ ಕಣಮ್ಮ. ಅವ್ರ ಜೀವನನೇ ಅವ್ರಿಗೆ ಎಷ್ಟೋ ಮುಖ್ಯ. ಅವ್ರ ಜೀವನದಿಂದನೇ ಹೆಂಗೋ ಇದಾಗ್ಲಿ. ನಾವ್ ಯಾಕೆ ಪಾಪ ನಮ್ಮ ಕೈಲಿ ಎಷ್ಟಾಯ್ತದ ಸಹಾಯ ಮಾಡೋಣ ಅಷ್ಟೇನೆ. ಕಣ್ಮಗಳೇ ಹಂಗೆ ಮಾಡೋಣ ಬಾ. ಅಬ್ಬಬ್ಬ ಕಾಲೆಲ್ಲ ನೋವ್ತೈತಿ. ಹಿಂಗೆ ಕಾಲು ನೀಸ್ಕೊಂಡು ಕುಂತ್ಕೊಂಡ್ರೆ ಸ್ವರ್ಗಕ್ಕೆ ಮೂರೇ ಗೇಣು. ಹೆಂಗೋ ಬಿಡತ್ತೆ, ನನಗೂ ಉಳ್ಕೊಳಕ್ ಜಾಗ ಸಿಕ್ತು. ಆ ಬೆಟ್ಟ ಗುಡ್ಡ ಅಲ್ಲಿ ಇಲ್ಲಿ ಹಲ್ಕೊಂಡು ಕುಂತ್ಕೊಳ್ಳೋದಕ್ಕೆ ಇನ್ನೂ ನೋಡಪ್ಪ ಇಲ್ಲಿ ಎಂತ ಸಂದಕಿರೋ ಮನೆ, ದೊಡ್ಡ ಮನೆ. ಕಾಮಲಿ ಜೊತೆ ಹೋಗಿ ಸೇರ್ಕೊಂಡಿದ್ದಕ್ಕೂ ಸಾರ್ಥಕ ಆಯ್ತು. ಉಣ್ಕೊಂಡು ತಿನ್ಕೊಂಡು ಆರಾಮಾಗಿರೋದು. ಅಮ್ಮ ಮಗಳು ಕೆಲ್ಸಕ್ಕೆ ಹೋಯ್ತಾರೆ, ಒಂಚೂರು ಕಸ ಗುಡಿಸ್ಬಿಟ್ಟು ಮನೆ ಕೆಲಸ ನೋಡ್ಕೊಂಡ್ರೆ ಆಯ್ತು. ನಾನು ಹೆಂಗೋ ಬೆಳಿಗ್ಗೆ ಉಪ್ಪಿಟ್ಟು ಮಾಡೀನಿ. ಇವಾಗ ನೋಡನಿ ಕಾಮ್ಲಿನ ಕೇಳ್ಬಿಟ್ಟು ಏನು ಮಾಡಬೇಕು ಅಂತ ಕೇಳಿ ಅದನ್ನೇನಿಯ ಮಾಡಾಕ್ತೀನಿ. ಇದೇನಿಯ ಮೇಲು ಬೇಕಾದಂಗೆ ತಿನ್ಕೊಂಡು ಬೇಕಾದಂಗೆ ಉಣ್ಕೊಂಡು ಆರಾಮಾಗಿರೋದೇನಿಯ ವಾಸಿ. ಕಮ್ಲಿ ಏನ್ ಮಾಡ್ತಿದ್ದೀಗೆ? ನಾನು ನಿಮ್ಮ ಬಗ್ಗೆ ಏನಿಯ ಯೋಚನೆ ಮಾಡ್ತಿದ್ದೆ ಕಣಕ್ಕ. ಯಾವಾಗ ಬರ್ತಿರೋ ನೋಡನಿ. ಬಂದ ತಕ್ಷಣ ನೀನಿಯ ಅಡುಗೆ ಏನು ಮಾಡಬೇಕು ಕೇಳ್ಬಿಟ್ಟು ಹೊಸಿ ಅಡುಗೆ ಮಾಡನಿ ಅಂತ ಹೇಳ್ಬಿಟ್ಟು ನಾನೇನಿಯ ಕಾಯ್ತಾ ಇದ್ದೆ. ಅಡುಗೆ ಮಾಡನಿ ಅಂತ ಹೇಳ್ಬಿಟ್ಟು ಬೆಳಿಗ್ಗೆ ಉಪ್ಪಿಟ್ಟಿನ ಸಂದಕ್ಕಿತ್ತೇನೋ. ಇವಾಗ ಏನು ಮಾಡ್ಲಕ್ಕ? ಮೂಲಂಗಿ ಐತೆ, ಮೂಲಂಗಿ ಹುಳಿಗಳು ಏನಾರ ಮಾಡ್ಲೆ? ಅಮ್ಮ ನೀನೇ ಡೈರೆಕ್ಟಾಗಿ ನೀ ಹೇಳು. ಬಹಳ ಖುಷಿಯಾಗಿ ಬಿದ್ದವಳೆ ನೋಡು. ನಾವು ಕೆಟ್ಟರಾದ್ರೂ ಪರವಾಗಿಲ್ಲ ಕಣಮ್ಮ. ಇವಳನ್ನ ಮನೆಯಿಂದ ಈಚೆ ಕಡೆಗೆ ಹಾಕೋದ್ರೇನಿಯ ಅಲ್ಲಿ ತೇಜನ್ ಜೀವನ ಸೊರಗೋದು. ಇಲ್ಲ ಅಂದ್ರೆ ಈ ತೇಜನ್ ಜೀವನ ಸೊರಗೋದಿಲ್ಲ, ಎಂಥದ್ದು ಇಲ್ಲ, ಬೀದಿನಾಗಿರ್ತದೆ. ಹೇಳು ಮೊತ್ತಿ. ಹಿಂಗೊಂದಿನಿ ಅಂತ ಬೇಜಾರು ಮಾಡ್ಕೋಬೇಡ. ದಯವಿಟ್ಟು ನಮ್ಮ ಮನೆಯಾಗಿರ್ಬೇಡ. ನಮ್ಮ ಮನೆಯಿಂದ ಹೊಂಟೋಗ್ಬಿಡಿ ಈಚೆ ಕಡೆಗೆ.
ಅಯ್ಯೋ ಕಮ್ಲಿ ನಿಮ್ಮ ಅಮ್ಮ ಇದೇನು ಹಿಂಗೆ ಹೇಳ್ತೈತಲ್ಲ ಮನೆ ಬಿಟ್ಬಿಟ್ಟು ಹೋಗ್ಬಿಡಿ ಅಂತ ಹೇಳ್ಬಿಟ್ಟು ಇದು ಯಾಕೆ ಕಮ್ಲಿ ನಿಮ್ಮ ಅಮ್ಮ ಹಿಂಗೆ ಹೇಳ್ತೈತೆ ನಾನೇನು ಅಂತ ತಪ್ಪು ಮಾಡಿದೆ ಮನೆ ಬಿಟ್ಬಿಟ್ಟು ಹೊಂಟೋಗು ಅಂತ ಹೇಳಂತದ್ದು ಹೇಳಿ ನಿಮ್ಮ ಅಮ್ಮಂಗೆ ಒಸಿ ನಾನೇನೇ ಮನೆ ಬಿಟ್ಬಿಟ್ಟು ಹೊಂಟೋಗು ಅಂತ ಹೇಳ್ತಿರೋದು ನೋಡು ಯಾಕಕ್ಕ ಇಂಥ ಕೆಲಸ ಮಾಡಿದೆ ನೀನು ಯಾಕಕ್ಕ ನಾನೇನು ಅಂತ ಕೆಲಸ ಮಾಡಿವ್ನಿ ಮನೆ ಕೆಲಸ ಎಲ್ಲ ಮಾಡ್ತಿಲ್ವಾ ನೀವು ಈಚೆ ಕಡೆ ಕೆಲಸ ಮಾಡ್ರೆ ನಾನು ಮನೆ ಕೆಲಸ ಮಾಡ್ತಿಲ್ವಾ ನಾನು ಇರೋಳು ಒಬ್ಳು ಕಣಕ್ಕ ಆ ಬೆಟ್ಟ ಗುಡ್ಡ ಅಂತ ಹೇಳ್ಬಿಟ್ಟು ಅಲ್ಲೆಲ್ಲ ಎಲ್ಲಿಂದ ಇದು ಬಿಟ್ಟು ಇರಲಿ ಹೇಳಿ ನಾನು ಒಬ್ಳೇನೇ ದೇವಸ್ಥಾನದಾಗೆ ನಿಮ್ಗೇನೋ ಇಷ್ಟು ದಾರ ದೊಡ್ಡ ಮನೆ ಸಿಕ್ಕೈತಿ ನಿಮ್ಮ ಅದೃಷ್ಟಕ್ಕೆ ಇಷ್ಟು ದಾರ ಮನೆಯಾಗಿ ನೀವೇನು ಇಬ್ಬರೇ ಇದ್ದುಳ್ಳಾಡ್ರೆ ಹೇಳು ಅದಕ್ಕೆ ನಾನು ಇಲ್ಲೇನೇನಿಯ ಇರನಿ ಅಂತ ಹೇಳ್ಬಿಟ್ಟು ಇಲ್ಲೇನೇನಿಯ ಇರ್ತೀನಿ ಬೇಜಾರು ಮಾಡ್ಕೋಬೇಡಿ ನೀವು ನೋಡೆ ಒಂದ್ ಕಿತ ಹೇಳೋದು ನಮ್ಮ ಮನೆಯಾಗ ಇರಬೇಡ ಅಂತ ಹೇಳಿ ಯಾಕೆ ನಿನ್ ಮಗಳಿಲ್ವಾ ಹೋಗಿ ನಿನ್ ಮಗಳ ಮನೆಗೆ ಏನಾರ ಮಾಡ್ಕೊಂಡು ಬಿದ್ದಿರೋಗು ನಮ್ಮ ಮನೆಗೆ ನೀನು ಇರಬೇಡ ಈಗಲೇ ಹೇಳಿದ್ದೀನಿ ನೀನು ಇರೋದು ನನಗೆ ಹೊಸಿನೂ ಇಷ್ಟ ಆಯ್ತಿಲ್ಲ ನಾನು ನನ್ನ ಮಗಳು ಇಬ್ಬರೇನೇ ಇರಬೇಕು ಅವತ್ತಿಂದ ಕಷ್ಟಪಡ್ಬೇಕಾರೆ ನಾವೇನೇ ಇದ್ದಿದ್ದು ಇವಾಗ ಸುಖ ಪಡ್ಬೇಕಾದ್ರೂ ನಾವೇನೇ ಇರ್ತೀವಿ ಅಷ್ಟು ಬಿಟ್ರೆ ನಾವಂತೂ ನೀನು ಯಾರನ್ನೂ ಇರಿಸ್ಕೊಳ್ಳೋದಿಲ್ಲ ನಾವು ನಿರ್ಧಾರ ಮಾಡ್ಬಿಟ್ಟಿದ್ದೀವಿ ನಮ್ಮ ಮನೆಗೆ ನನ್ನ ಮಗಳು ನಾನು ಇಬ್ಬರೇನೇ ಇರಬೇಕು ಅಂತ ಹೇಳಿ ನೋಡು ಸುಮ್ಮನೆ ಇಲ್ಲಿಂದ ಹೊಂಟೋಗ್ಬಿಡು ಕಮ್ಲಿ ನೀನಾರ ಹೇಳೆ ನಿಮ್ಮ ಅಮ್ಮಂಗೆ ಹುಸಿ ನೀನಾರ ಹೇಳಮ್ಮಿ ನಿಮ್ಮ ಅಮ್ಮಂಗೆ ಹೇಳು ಇಲ್ಲೇ ಇರಿಸ್ಕೊಳಕ್ಕೆ ಹೇಳು ನಾನು ಮನೆ ಕೆಲಸ ಮಾಡ್ತಿದ್ದೀನಲ್ಲ ನೀಚೆ ಕಡೆ ನೀವಿಬ್ರು ಕೆಲ್ಸಕ್ಕೆ ಹೋದ್ರೂ ಮನೆಯ ಕಸ ಪಾತ್ರೆ ಅಡುಗೆ ಎಲ್ಲನೂ ಮಾಡ್ತಾ ಇದ್ದೀನಲ್ವಾ ನಿಮ್ಮ ಅಮ್ಮಂಗೆ ಹೇಳು ನೋಡಿ ನಾನಂತೂ ಯಾರಿಗೂ ಏನು ಹೇಳಲ್ಲ ನಮ್ಮ ಅಮ್ಮಂಗೆ ಇಷ್ಟ ಇದ್ದರೆ ಕೆಲಸ ನಾನು ಮಾಡೋದನ್ನೂ ಇಲ್ಲ ನೋಡಿ ನೀವು ನಮ್ಮ ಮನೆಯಾಗ ಸುಮ್ಮನೆ ಕುಂತ್ಕೊಳ್ಳೋದಕ್ಕಿನ್ನೂ ಬೇರೆ ಏನಾದರೂ ಸಣ್ಣ ಪುಟ್ಟ ಕೆಲಸ ಮಾಡಿ ನಿಮ್ಮ ಜೀವನಕ್ಕೆ ಏನಾದರೂ ಆಧಾರ ಮಾಡ್ಕೊಳ್ಳಿ ನೋಡಿ ನಾವು ಕಷ್ಟಪಟ್ಟು ಕೆಲಸ ಮಾಡಿರೋದಕ್ಕೇನೆ ಈ ಲೆವೆಲ್ಗನ ಬಂದಿರೋದು ನೋಡಿ ದಯವಿಟ್ಟು ಹೊಂಟೋಗ್ಬಿಡಿ ನಮ್ಮ ಮನೆಯಾಗಿರಬೇಡಿ ನಮ್ಮ ಅಮ್ಮಂಗೆ ಏನು ಇಷ್ಟನೋ ಅದೇನೇ ನನಗೂ ಇಷ್ಟ ನಮ್ಮ ಅಮ್ಮಂಗೆ ಇಷ್ಟ ಇಲ್ಲ ಅಂತಂದರೆ ನನಗೆ ನೀವಿರೋದನ್ನೂ ಇಷ್ಟ ಇಲ್ಲ ಹೋಯ್ತಾ ಇರ್ರಿ ಇಲ್ಲಿಂದ ಎಂತಹ ಜನ ಇರಬೇಡ ನೀವು ಅಲ್ಪಂಗೆ ಐಶ್ವರ್ಯ ಬಂದ್ರೆ ಅರ್ಧ ರಾತ್ರಿನ ಕೊಡೆ ಹಿಡಿದ್ರಂತೆ ಅನ್ನಂಗೆ ಲೆಕ್ಕ ಹಾಕಿ ನೀವು ಮೊದ್ಲೆಲ್ಲ ಸಂದಾಕ್ ನೋಡ್ಕೊಬಿಟ್ಟು ಅಲ್ಲಿ ಗುಡಿಸ್ದನಾಗಿರ್ಬೇಕಾರಲ್ಲ ಸಂದಾಕ್ ನನ್ನ ಹಂಗಕ್ಕ ಹಿಂಗಕ್ಕ ಅಂತ ಹೇಳ್ಬಿಟ್ಟು ನೋಡ್ಕೊಂಬಿಟ್ಟು ನನಗೆಲ್ಲ ನನ್ನ ಹತ್ರ ಸಹಾಯ ತಗೊಂಬಿಟ್ಟು ಎಲ್ಲ ಮಾಡ್ಬಿಟ್ಟು ಇವಾಗ ನೋಡ್ರೆ ನನ್ನನ್ನೇ ಮನೆ ಬಿಟ್ಟು ಹೋಗು ಅಂತ ಇದ್ದೀರಿ ನೀವೇನು ಉದ್ದಾರ ಆಯ್ತೀರಾ ಏನೋ ಇವಾಗ ನೀವು ಅದೃಷ್ಟಕ್ಕೆ ಮನೆ ಸಿಕ್ಬಿಟ್ಟೈತೆ ಅಂತ ಹೇಳಿದ ತಕ್ಷಣ ಏನೆಲ್ಲ ಸಂದಾಕ್ ಇರ್ತೀರಾ ಸಂದಾಕ್ ಆಯ್ತೀರಾ ಅಂತಾನೆ ನೀ ಅರ್ಥನ ಕಂಡಿದ್ದೀನಿ ಬರ್ರಿ ನಿಮ್ಮ ಅವತಾರಗಳು ನಿಮ್ಮ ದುರಂಕಾರಗಳನ್ನ ದೇವ್ರು ನೋಡ್ಕೊತಿತ್ತಾನೆ ಮ್ಯಾಲ್ಗಡೆ ಇತ್ತಾನಲ್ಲ ದೇವ್ರು ಅವ್ನು ನೋಡ್ತಾ ಇತ್ತಾನೆ ನೀವು ಏನು ಮಾಡ್ತಿದ್ದೀರಾ ಕೊಂತ್ರಿ ಕೆಲಸ ಅಂತ ಹೇಳ್ಬಿಟ್ಟು ಇಷ್ಟು ದಿನ ಜೊತೆಗೆ ಇದ್ಕೊಬಿಟ್ಟು ಇವಾಗ ನೋಡ್ರಿ ನನ್ನೇ ಮನೆಯಿಂದ ಕಳ್ಸಕ್ಕೆ ಎಂತ ಪ್ಲಾನ್ ಮಾಡ್ತಾ ಇದ್ದೀರಾ ನೋಡಿ ನೀವು ಅಬ್ಬಬ್ಬಬ್ಬ ನಿಮ್ಮಂತ ಅಮ್ಮ ಮಗಳನ್ನ ನೋಡೇ ಇಲ್ಲ ಅದಕ್ಕೆ ಊರರೆಲ್ಲನೂ ನಿಮ್ಮನ್ನ 420ಗಳು ಅಂತ ತುಪ್ಕು ಮಕ್ಕು ಕಳದು ಒಂದಿನ ಇರಕ್ಕೆ ಬಿಡ್ಲಿಲ್ಲ ಮನೆಗೆ ಏನೋ ಬಿಡು ಅಂತ ಹೇಳ್ಬಿಟ್ಟು ನಾನು ಒಳಗಿಂದ ಚಿಕನ ಕಸ ಗುಡಿಸಿ ತಿಂಡಿ ಎಲ್ಲ ಮಾಡಿ ಪಾತ್ರೆಗಳೆಲ್ಲ ತೊಳೆದು ಮಡಗಿದ್ದೆ ಲೇ ಅತಿ ಆಯ್ತು ಮಮ್ತಿ ನಿಂದು ಅತಿ ಆಯ್ತು ಸುಮ್ಮನೆ ಒಯ್ತಾ ಇರು ಹೋಗೆ ಇಲ್ಲಿಂದ ಸುಮ್ಕೆನ ನೀನು ಬೈಕಣ್ಣನ ಬೊಡ್ಕ ಬಾರ್ಸ್ಕಣ್ಣನ ಬಾರ್ಸ್ಕ ನಮ್ಮ ಮನೆಯಾಗಂತೂ ಇರೋ ಯಾವ ಯೋಗ್ಯತೆನೂ ನಿನಗೆಲ್ಲ ಒಯ್ತಾ ಇರು ಓಹೋ ಬಂದ್ಬಿಟ್ಟೆ ನೀನೇ ನನ್ನ ಮಗಳ ಇಲ್ಲ ನನ್ನ ಸೊಸೆನ ಮನೆಗಿರಿಸ್ಕೊಳಕ್ಕೆ ಸೀಮೆಗಿಲ್ದಿರಂಗೆ ಹೋಗಿ ಸುಮ್ಕೆನ ನೀಯ ಆಯ್ತು ಹೇಳು ಹೋಯ್ತೀನಿ ಏನು ಊರಿಗೊಬ್ರೆ ನೀ ಪದ್ಮಾವತಿ ಅನ್ನಂಗೆ ಊರಿಗೆಲ್ಲ ನೀವು ಒಬ್ಬರೇ ಏನು ದೊಡ್ಡಿದಲ್ಲ ನನಗೂ ಗೊತ್ತು ಎಲ್ಲೋಗಿ ಬದುಕಬೇಕು ಹೆಂಗೆ ಬದುಕಬೇಕು ಅಂತ ಹೇಳ್ಬಿಟ್ಟು ನಿಮ್ಮಂಥರ ಮಾತುಗಳೆಲ್ಲ ಕೇಳೋ ಅವಶ್ಯಕತೆ ನನಗಂತೂ ಇಲ್ಲ ನೋಡು ಆಯ್ತು ಹೋಯ್ತೀನಿ ಹೇಗೆ ಹೋಗದೆ ಇನ್ನೇನು ಮಾಡಲಿ ಇಲ್ಲೇ ಇದ್ದೇನಾದ್ರು ಊಟ ಹೊಡ್ಕೊಂಡೇನಾದ್ರು ಇಲ್ಲಿ ಬಿದ್ದಿರಕ್ಕಾಯ್ತದ ಕಂಡೋರ್ ಮನೆಯಾಗ ನನಗೂ ಇರೋಕ್ಕೆ ಇಷ್ಟ ಇಲ್ಲ ಅದ್ರಾಗೂ ನಿಮ್ಮಂಥ ವಿಷ ಜಂತುಗಳ ಜೊತೆ ಇರೋಕ್ಕೆ ನನಗಂತೂ ಮೊದಲನೇ ಇಷ್ಟ ಇಲ್ಲ ಹೋಯ್ತೀನಿ ಬಿಡ್ರಿ ನಿಮ್ಮ ಮನೆಗೆ ಊಟ ಹೊಡ್ಕೊಂಡು ಕುತ್ಕೊಳಕ್ಕಿಲ್ಲ ನೀವು ನನ್ನಂಗೆ ಬೀದಿಗೆ ಬರಲಿಲ್ಲ ಅಂತಂದ್ರೆ ಕೇಳಿ ಯಾವಾಗ ಜೊತೆಗಿರ್ಸ್ಕತೀನಿ ಅಂತ ಹೇಳ್ಬಿಟ್ಟು ಹೆಂಗ್ ಒಂದೇ ಕಿತ್ತ ನಾಮ ಹಾಕ್ಬಿಟ್ರಪ್ಪ ಇವ್ರಂತೂ ನೆನೆಸ್ಕೊಂಡ್ರೆ ಮೊಯ್ಯೆಲ್ಲ ಉರಿದೋಯ್ತದೆ ನನಗಂತೂ ಇಂಥ ಬೇವರ್ಸಿಗಳನ್ನ ನಾನಂತೂ ನೋಡೇನೇ ಇಲ್ಲ ಎಂಥ ಬೇವರ್ಸಿಗಳು ಇವ್ರಂತೂ ನನಗಂತೂ ನಾಚಿಕೆ ಆಯ್ತದೆ ನನಗಂತೂ ಯಪ್ಪ ಎಂಥ ಜನ ಇವ್ರಂತೂ ದೊರಿದ್ರ ಜನ ಅಬ್ಬಬ್ಬ ಬಿಡು ಹೋಯ್ತೀನಿ ಮನೆ ಬಿಟ್ಬಿಟ್ಟು ನೋಡ್ದ ಮಮ್ತಿ ದುರಂಕರ್ವ ಇಷ್ಟು ದಿನ ಇನ್ನು ಜೊತೆಗಿದ್ಬಿಟ್ಟು ಇವಾಗ ಹೆಂಗೆ ನಮ್ಮನೆ ಬೈಕೊಂಡು ಹೆಂಗೆ ಹೋಯ್ತಾವಳೆ ಅಷ್ಟೇ ಮಗಳೇ ಜನಗಳು ಕೊಡೋದಂಗಂಟ ಒಳ್ಳೆರು ಕೊಟ್ಟ ಮೇಲೆ ಕಿತ್ಕೊಂಡ ಮೇಲೆ ನಮ್ಮಿಂದ ನಮ್ಮ ಹತ್ರ ಪ್ರಯೋಜನ ಇಲ್ಲ ಅಂತ ಗೊತ್ತಾದ್ರೆ ನಮ್ಮಂಥ 420ಗಳು ಯಾರು ಇರಕ್ಕಿಲ್ಲ ಮಗಳೇ ಇನ್ನು ಮ್ಯಾಲೆ ಯಾರು ನಂಬೋದು ಬೇಡ ಯಾರು ಇದು ಮಾಡೋದು ಬೇಡ ಯಾರ ಜೊತೆನೂ ಇರೋದು ಬೇಡ ನಮ್ಮ ಪಾಡಿಗೆ ನಾವು ಇದು ಬಿಡೋಣ ಮಗಳೇ ಸರಿನಾ ಆಗಿದ್ದೆಲ್ಲ ಹಾಕೊಂಡು ಹೋಯ್ತು ಇನ್ನಿಂಥ ಸವಸನ ನೀ ಮಾಡೋದು ಬೇಡ ನೋಡು ನಾಳೆ ಸಾವುಕಾರರು ಹೆಂಗೋ ಅರ್ಧ ಎಕರೆ ಜಮೀನು ಕೊಡ್ತೀನಿ ಅಂತ ಹೇಳೋರಿ ಜಮೀನು ಬರ್ಸ್ಕೊಂಬಿಟ್ಟು ಬಂದು ನಾವಾಯ್ತು ನಮ್ಮ ಕೆಲಸ ಆಯಿತು ಅನ್ನಂಗೆ ಊರಾಗಿರೋಣ ಊರು ಸಬರಿಗಳು ಅವು ಇವು ನಮ್ಗಂತೂ ಬೇಡ ಸರಿ ಕಣಮ್ಮ ಆಯಿತು ಬಿಡು ಇನ್ನೇನಂತೆ ನಾನು ಎಷ್ಟೊಂದು ಜನದ ಹತ್ರ ಕ್ಷಮೆ ಕೇಳಬೇಕು ಕಣಮ್ಮ ಈ ಶಾರದಿ ಮಗಳು ಅವರೆಲ್ಲ ಏನಾಗ್ಬಿಟ್ರು ಕಣಮ್ಮ ನಾನು ಅವ್ರ ಮನೆ ಕಡೆ ಹೋಗ್ಲೂ ಇಲ್ಲ ಮಾತಾಡಲೂ ಇಲ್ಲ ಅವರೆಲ್ಲ ಸಂದಕ್ಕೆ ಇರ್ತಾರೆ ಅಂತ ಅನ್ನಿಸ್ತದೆ ಅಲ್ವೇನಮ್ಮ ಏನೋ ಗೊತ್ತಿಲ್ಲ ಕಣಮ್ಮಿ ಏನಾದ್ರೂ ಏನು ಕಥೆಯೋ ಈ ನಡುವೆ ಏನು ಊರಾಗೆಲ್ಲನೂ ಏನೂ ನನಗಂತೂ ಏನೂ ಗೊತ್ತಿಲ್ಲ ಊರಾಗೆಲ್ಲನೂ ಹಂಗೆ ಹಿಂಗೆ ಅಂತ ಸುದ್ದಿನೇ ಇಲ್ಲ ಅವ್ರದ್ದೆಲ್ಲನೂ ಮನೆಯೆಲ್ಲ ಸಂದ ಕೊಟ್ಟವ್ರೆ ಅದು ಇದು ಗೃಹ ಪ್ರವೇಶನೂ ಆಗೈತೆ ಅಂತ ಕೇಳ್ಪಟ್ಟೆ ಎಲ್ಲ ಸಂದ ಕವ್ರೆ ಮನೆಗೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಅದು ಏನು ಕಥೆಯೋ ಏನು ಪಾಡೋ ಏನೋ ಅವ್ರದ್ದು ಏನು ಮಾಡ್ಕೊಂಡೋದ್ರು ನನಗಂತೂ ಗೊತ್ತಿಲ್ಲ ನೋಡು ಅವ್ರ ಕತೆ ಏನೂ ಬಿಡು ನಾನು ಯಾವಾಗ ನಾವು ಹೋಗ್ಬಿಟ್ಟು ನೋಡ್ಕೊಂಬಿಟ್ಟು ಮಾತಾಡ್ಸ್ಕೊಂಬಿಟ್ಟು ಬರ್ತೀನಿ ನಾನು ಯಾರೋ ಮಾತಾಡ್ಸಲ್ಲ ಗೊತ್ತು ಆದ್ರೂ ಒಂದು ಹೆಜ್ಜೆ ಹೋಗ್ಬಿಟ್ಟು ಮಾತಾಡ್ಸ್ಕೊಂಡು ಇದು ಮಾಡ್ಕೊಂಡನ ಬರ್ಬೋದು ಏನಾಗವ್ರೋ ಏನು ಕಥೆಯೋ ಗೊತ್ತಾಯ್ತದೆ ಸರಿ ಮಗಳೇ
ಸರಿ ಅಡುಗೆ ಪಡುಗೆಗೆಲ್ಲ ಹಚ್ಕೊಳ್ಳೋಣ ನೋಡಿ ಆಮೇಕಿನ ಕತ್ಲಗಿತ್ಲ ಆದ್ಮೇಲೆ ಆಗಕ್ಕಿಲ್ಲ. ಇನ್ನು ಇವಳು ಮಾಡ್ತಾಳೆ ಅಂತ ಕಾಯ್ಕೊಂಡಿದ್ವಿ, ನೀವು ಓಡ್ ಕಳ್ಸಿದ್ವಲ್ಲ ಇವಳನ್ನ. ಬಿಡು ಹೋಗಿ ಮಗಳ ಜೊತೆ ನನ್ನ ಸೇರ್ಕೊಂಡು ಸಂದಕ್ಕಿರ್ಲಿ ಅವಳು. ಇಲ್ಲ ಅಂತಂದ್ರೆ ಆಯ್ತದ. ನಮ್ಗಂತೂ ದೇವ್ರು ಎಲ್ಲ ಒಂದು ನೆಲೆ ಮಾಡ್ಕೊಟ್ಟ, ಅವಳಿಗೂ ಒಂದು ನೆಲೆ ಮಾಡ್ಕೊಡ್ಲಿ ನೋಡಿ ಹೋಗನಿ. ಬಾಮ ಮನೆಯಾಳಿಗಳು ಚೆನ್ನಾಗಿ ಆಗಿದ ತಕ್ಷಣ ನನ್ನೇನಿಯ ಮನೆಯಿಂದ ಒಂದೇ ಕಿತ್ತ ಈಚೆ ಕಡೆಗೆ ಓಡಿಸ್ಬಿಟ್ರು ನನ್ನಂತುನ್ವೆ. ಅಸಹ್ಯ ಅಸಹ್ಯ ಆಯ್ತದೆ ನನ್ಗಂತುನ್ವೆ. ನನ್ನೇನಿಯ ಮನೆ ಬಿಟ್ಬಿಟ್ಟು ಓಡ್ ಕಳಿಸ್ಬಿಟ್ರಲ್ಲ ಅಂತ ಹೇಳ್ಬಿಟ್ಟು ಎಷ್ಟು ಅಸಹ್ಯ ಆಯ್ತೈತೆ ಗೊತ್ತಾ ನನಗಂತೂ. ಈ ಬಾಳು ಏನಕ್ಕೆ ಬಾಳ್ಬೇಕು ನಾನಂತುನ್ವೆ. ಯಾರ ಮನೆಗೆ ಹೋಗಿ ಮನಿಕೊಬೇಕು, ಏನು ಮಾಡಬೇಕು, ಏನು ಕತೆಯೋ ಒಂದು ಗೊತ್ತಾಯ್ತಿಲ್ಲ. ನನಗೆ ಸಿಗವೆಲ್ಲ ಇಂಥವೇನಿಯ. ನನಗೆ ಸಿಗವೆಲ್ಲ ನನ್ನನ್ನು ಬಳಸ್ಕೊತಾರೆ, ನನ್ನ ಈಚೆ ಕಡೆಗೆ ತೊಳ್ಬಿಡ್ತಾರೆ. ಇಂಥವ್ರೆ ಸಿಗ್ಬೇಕಾದ್ರೆ ಇನ್ನೇನು ಮಾಡೋಕ್ಕಾಯ್ತದೆ. ಆದರೂ ರಾತ್ರಿ ಒಬ್ಳೆ ನೀನು ಇಲ್ಲಿ ಮನಿಕೊಬೇಕು ಅಂತಂದರೆ ಹಳ್ಳಿ ಕಟ್ಟೆದಾಗೆ ಒಂಥರ ಆಯ್ತದೆ ನನಗೂ. ಹೆಂಗಪ್ಪ ಅಂತ ಹೇಳ್ಬಿಟ್ಟು ನನಗೂ ಟೆನ್ಷನ್ ಆಯ್ತೈತೆ. ಹೆಂಗೋ ಮನೆ ಐತಿ ಅನ್ಕೊಂಡು ಖುಷಿ ಪಟ್ರೆ ಆ ಕಂಬ್ಳಿಗೆ ಬರಬಾರ್ದು ರೋಗನೇ ಬರೋದು ಅವಳಿಗೆ. ಮನೆಯಿಂದ ಈಚೆ ಕಡೆಗೆ ಹಾಕ್ಬಿಟ್ಲಲ್ಲ. ಇವತ್ತೇನು ನನ್ನ ಜಾಗದಾಗ ನೀವು ಕುಂತ್ಕೊಬಿಟ್ಟಿದ್ದೀರಾ? ಹಾ, ಇಷ್ಟು ದಿನ ಅಂದ್ರೆ ನನ್ನ ಹೆಂಡತಿನ ಮನೆ ಕರ್ಕೊಂಡು ಹೋಗೋದಕ್ಕಿಂತ ಮುಂಚೆ ನಾನು ನಿಮ್ಮ ಥರ ನೀನು ಇದೇ ಹಳ್ಳಿ ಕಟ್ಟೆ ಮೇಲೆ ನೀ ಮನೆ ಕತ್ತಾ ಇದ್ದೆ, ಇದೇ ಹಳ್ಳಿ ಕಟ್ಟೆಯಿಂದ ನೀ ಕೆಲಸಕ್ಕೂ ಹೋಯ್ತಾ ಇದ್ದೆ. ದಿನ ಕೆಲಸದಿಂದ ಹೋಗ್ಬೇಕಾರೆ ಬರ್ಬೇಕಾರೆ ನೋಡ್ಕೊಂಡೇ ನೀ ಓಡಾಡ್ತಿರ್ತೀನಿ. ಯಾರನ್ನ ಕುಂತಿರ್ತಾರ, ಯಾರನ್ನ ಇತ್ತಾರ ಅಂತ ಹೇಳ್ಬಿಟ್ಟು. ಇವತ್ತು ನೀವು ಕುಂತಿರೋದು ನೋಡಿ ನನಗಂತೂ ಒಂಥರ ಆಶ್ಚರ್ಯ ಆಯ್ತೈತೆ. ಏನು ಸುಮ್ಮನೆ ಟೈಮ್ ಪಾಸ್ಗಂತೂ ಕುಂತಿರಕ್ಕಿಲ್ಲ ಅಲ್ವಾ? ನೋಡು, ಉರಿಯ ಬೆಂಕಿಗೆ ಸುಮ್ಮನೆ ತುಪ್ಪ ಸುರಿಬೇಡ. ಇನ್ನು ದಗ 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 ಉರಿಲಿ ಅಂತ ಹೇಳ್ಬಿಟ್ಟು ಸುಮ್ಕೆ ಇಲ್ಲಿಂದ ಹೋಗು. ನಾನು ಏನು ಕನ ಕುಂತ್ಕತೀನಿ ನೋಡಿ. ಎಲ್ಲ ಅಹಂಕಾರ ಬಿಟ್ಬಿಟ್ಟು ಒಂದು ಲೆವೆಲ್ಗೆ ಬನ್ನಿ, ಎಲ್ಲ ದೇವರು ಒಳ್ಳೇದು ಮಾಡ್ತಾನೆ. ಇಲ್ಲ ಅಂತಿಲ್ರೆ ನೀವು ಅಹಂಕಾರ ಅಹಂಕಾರ ಅಂತ ನಡೀತಿದ್ರೆ ಎಲ್ಲ ಹಾಳಾಗಿ ಏನೇ ಹೋಯ್ತದೆ ಅಹಂಕಾರದಾಗೆ. ಸರಿನಾ? ಎಷ್ಟೊಂದು ಜನ ತಿದ್ಕೊಂಡು ಒಳ್ಳೆ ರೈತಾವ್ರೆ. ಜೀವನ ಇಷ್ಟೇನಪ್ಪ, ಇನ್ನೇನು ಜೀವನ ಇಲ್ಲಪ್ಪ ಅಂತ ಹೇಳ್ಬಿಟ್ಟು ಎಲ್ಲ ಒಳ್ಳೆ ರೈತಾವ್ರೆ. ಮತ್ತು ನೀವು ಯಾಕೆ ಹಿಂಗೆ ಕೆಟ್ಟರಾಗ ಏನೇ ಉಳ್ಕೊತೀರಾ? ನೀವು ಹೊಸಿ ಒಳ್ಳೇದು ಕೆಲಸ ಮಾಡ್ಬಿಟ್ಟು ಒಳ್ಳೇದು ಮಾಡಿ. ನಿಮಗೂ ಆ ದೇವರು ನೋಡ್ಕೊಂಡು ಪಾಪ ಒಳ್ಳೇದಾಗೋಳಲ್ಲ ಅಂತ ನಿಮ್ಗನ ಒಳ್ಳೇದು ಮಾಡ್ತಾನೆ. ನೀವು ನಮ್ಮ ಅಮ್ಮನ ಥರ ಆಗ್ಬಿಟ್ಟು ಎಲ್ಲ ಜೀವನದಾಗ ಎಲ್ಲನೂ ಕಳ್ಕೊಬೇಡಿ ನಮ್ಮ ಅಮ್ಮನ ಥರ. ನಿಮಗೂ ನಮ್ಮ ಅಮ್ಮ ಏನು ಅಂತ ಗೊತ್ತಾನೆ. ನಮ್ಮ ಅಮ್ಮನ ಥರ ನೀವು ಆಗಕ್ಕೆ ಹೋಗ್ಬೇಡಿ. ನಿಮ್ಮ ಒಳ್ಳೇದಕ್ಕೆ ಏನೇ ಹೇಳ್ತಾ ಇದ್ದೀನಿ. ನಿಮ್ಮ ಮಗಳು ಬದಲಾಗೋಳೆ, ತುಂಬ ಒಳ್ಳೆಯವಳು. ನೀವು ಹೊಸಿ ಬದಲಾಗಿ ಎಲ್ಲ ಒಳ್ಳೇದೇನೇ ಆಯ್ತದೆ. ನಿಮ್ಮ ಮಗಳು ನೀವು ಬದಲಾಗಿದ್ದೀರಾ ಅಂತ ಗೊತ್ತಾದರೆ ಸಾಕು, ನಿಮ್ಮ ಮಗಳೇನೇ ನೀ ಬಂದು ಕರ್ಕೊಂಡು ಹೋಯ್ತಾಳೆ. ನಾನು ಯಾವಾಗೂ ದೇವ್ರ ಹತ್ರ ಕೇಳ್ಕೊಳ್ಳೋದು ಒಂದೇನಿಯ, ಯಾರು ಈ ಹಳ್ಳಿ ಕಟ್ಟೆದಾಗ ಬಂದ್ಬಿಟ್ಟು ಪಾಪ ಮನೆ ಕಳೋದು ಬೇಡ, ಎಲ್ಲರೂ ಮನೆಗಳಾಗ ಅವ್ರ ಮನೆಗೆ ಅವ್ರು ಚೆನ್ನಾಗಿರ್ಲಿ ಅಂತಲೇ ದೇವ್ರ ಹತ್ರ ಬೇಡ್ಕೊತಾ ಇರ್ತೀನಿ.